Hello dear student. Next concept regarding the semiconductor. The concept is what is the relation between number of electrons and the number of holes before doping and after doping for extrinsic semiconductor. ನೋಡಿ ಈ ಫಾರ್ಮುಲಾ ಇಂಪಾರ್ಟೆಂಟ್ ನಿಮ್ಮ ಕರ್ನಾಟಕ CET ನಲ್ಲಿ ಆಗಿರಬಹುದು ಮತ್ತೆ ನೀಟ್ ಅಲ್ಲಿ ಇದ್ರ ಮೇಲೆ ಕ್ವೆಶ್ಚನ್ಸ್ ಬಂದಿದೆ. ಇದೊಂದು ಫಾರ್ಮುಲಾನ ನೆನಪಿಟ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ನೋಡಿ ವಾಟ್ ವಿಲ್ ಬಿ ದ ರಿಲೇಷನ್ ಅಂತ ಹೇಳಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ ಎ ಕಂಡಕ್ಷನ್ ಬ್ಯಾಂಡ್. ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ ಎ ಕಂಡಕ್ಷನ್ ಬ್ಯಾಂಡ್, ದಿಸ್ ಇಸ್ ದ ಹೋಲ್ ಡೆನ್ಸಿಟಿ ಆರ್ ನಂಬರ್ ಆಫ್ ಹೋಲ್ಸ್ ಇನ್ ದ ವೇಲೆನ್ಸ್ ಬ್ಯಾಂಡ್ is equal to Ni square. Ni ಅಂದ್ರೆ ಇಂಟ್ರಿನ್ಸಿಕ್ ಕೆರಿಯರ್ ಕಾನ್ಸಂಟ್ರೇಷನ್. ಇಂಟ್ರಿನ್ಸಿಕ್ ಕೆರಿಯರ್ ಕಾನ್ಸಂಟ್ರೇಷನ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ವೇಲೆನ್ಸ್ ಬ್ಯಾಂಡ್ ಇನ್ ಕಂಡಕ್ಷನ್ ಬ್ಯಾಂಡ್ ಆರ್ ನಂಬರ್ ಆಫ್ ಹೋಲ್ಸ್ ಇನ್ ವೇಲೆನ್ಸ್ ಬ್ಯಾಂಡ್ ಫಾರ್ ಎ ಪ್ಯೂರ್ ಸೆಮಿಕಂಡಕ್ಟರ್. ಒಂದು ಪ್ಯೂರ್ ಸೆಮಿಕಂಡಕ್ಟರ್ಗೆ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು, ನಂಬರ್ ಆಫ್ ಹೋಲ್ಸ್ ಇರಬೇಕು ಅನ್ನೋದು ಗಿವನ್ ಅಲ್ಲಿ ಇರುತ್ತೆ. ನೋಡಿ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ತಗೊಂಡ್ರೆ ಕರ್ನಾಟಕ CET 2018 ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಏನು ಹೇಳಿದ್ದಾರೆ ಅಂದ್ರೆ ಇಲ್ಲಿ in pure semiconductor number of electrons and number of holes concentration is equal to 1.5 into 10 to the power of 16 meter cube. This is the Ni. After doping ಆದ್ಮೇಲೆ ಬರ್ತಕ್ಕಂಥವು ಇವು Ne and NH. After doping indium increases number of holes to 4.5 into 10 to the power of 22. number of holes concentration ಕೊಟ್ಟಿದ್ದಾರೆ. ಹಾಗಾದರೆ ನಂಬರ್ ಆಫ್ ಎಲೆಕ್ಟ್ರಾನಿನ ಕಾನ್ಸಂಟ್ರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ವಿಚ್ ಟೈಪ್ ಆಫ್ ಸೆಮಿಕಂಡಕ್ಟರ್ ಅಂತಲೇ ಕೇಳಿದರೆ ಮೀನ್ಸ್ ಇಟ್ ಈಸ್ ಅ ಪಿ ಟೈಪ್ ಸೆಮಿಕಂಡಕ್ಟರ್ ಆರ್ ಎನ್ ಟೈಪ್ ಸೆಮಿಕಂಡಕ್ಟರ್. ನೋಡಿ ಈ ಫಾರ್ಮುಲಾನ ಯೂಸ್ ಮಾಡ್ಕೊತೀನಿ. Ne ಆ್ಯಂಡ್ NH ಇಸ್ ಈಕ್ವಲ್ ಟು Ni ಸ್ಕ್ವೇರ್. ನಮಗೆ ಬೇಕಾದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ, Ni ಸ್ಕ್ವೇರ್ ಡಿವೈಡೆಡ್ ಬೈ NH. Ni ಸ್ಕ್ವೇರ್ ನೋಡಿ Ni ಎಷ್ಟಿದೆ 1.5. ಇದನ್ನ ಏನಕ್ಕೆ ತಗೊಳ್ತಾ ಇದ್ದೀನಿ, ಇದು ಬಿಫೋರ್ ಡೋಪಿಂಗ್. ಆಫ್ಟರ್ ಡೋಪಿಂಗ್ ಬರ್ತಕ್ಕಂಥದ್ದು ಇವು. ಸೊ ಬಿಫೋರ್ ಡೋಪಿಂಗು Ne ಆ್ಯಂಡ್ NH ಎಷ್ಟಿದೆ 1.5 ಇಂಟು 10 ಟು ದಿ ಪವರ್ ಆಫ್ 16. 1.5 ಇಂಟು 10 ಟು ದಿ ಪವರ್ ಆಫ್ 16 ಹೋಲ್ ಸ್ಕ್ವೇರ್. ನಿಮಗೆ ಕನ್ಫ್ಯೂಸ್ ಆಗಲ್ಲ, ಯಾಕಂದರೆ ಇಲ್ಲಿ Ne ಆ್ಯಂಡ್ NH ಎರಡು ಅಂತ ಹೇಳಿದರೆ ಇವೆರಡಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಲ್ಲ, ಯಾಕಂದರೆ Ne ನಾವು ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ ದಿಸ್ ಇಸ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ Ne. ಯಾಕೆ ಇದನ್ನು ನೀವು ಕನ್ಫ್ಯೂಸ್ ಆಗಲ್ಲ ಅಂತ ಅಂದರೆ ಇಲ್ಲಿ NH ಮತ್ತೆ ಕೊಟ್ಟಿದ್ದಾರಲ್ವಾ. ಸೊ Ni is 1.5 into 10 to the power of 16 divided by NH ಕೊಟ್ಟಿದ್ದಾರಲ್ವಾ 4.5 into 10 to the power of 22. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ 1.5ನ 3/2 ಅಂತ ಬರ್ಕೋಬೋದು. ಸ್ಕ್ವೇರ್ ಮಾಡಿದರೆ ಏನಾಯಿತು 9 divided by 4 into 10 to the power of 16 2s is 32 divided by 4.5ನ ನಾನು 9/2 ಅಂತ ಮಾಡ್ಕೊಳ್ತೀನಿ. 9/2 is 4.5. ಕ್ಯಾಲ್ಕುಲೇಷನ್ ಪರ್ಪಸ್ 10 to the power of 22. 9 get cancel out. 2 1s are 2 2s are. ನೋಡಿ ಇದು 1/2 ಆಯ್ತಲ್ವಾ. 1/2 ಅಂದರೆ 0.5 ಇಂಟು 10 ಟು ದಿ ಪವರ್ ಆಫ್ 32 ಇದೆ. ಇದು ಮೇಲ್ಗಡೆ ಹೋದರೆ 10 ಆಗ್ತದೆ. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರೈಟ್ ಇಟ್ ಆಸ್ 0.5 ಇಂಟು 10 ಟು ದಿ ಪವರ್ ಆಫ್ 10 ಇದೆ. ಇದನ್ನು 5 ಇಂಟು 10 ಟು ದಿ ಪವರ್ ಆಫ್ 9 ಪರ್ ಮೀಟರ್ ಕ್ಯೂಬ್. ನೋಡಿ ದಿಸ್ ಇಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸಿಕ್ಕಾಯಿತು. ನಂಬರ್ ಆಫ್ ಹೋಲ್ಸ್ ಎಷ್ಟಿದೆ 5 ಇದೆ. ಸೊ 4.5 ಇಂಟು 10 ಟು ದಿ ಪವರ್ ಆಫ್ 22 ಇದೆ. ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 10 ಟು ದಿ ಪವರ್ ಆಫ್ 9 ಇದೆ. ಸೊ ನಂಬರ್ ಆಫ್ ಹೋಲ್ಸ್ ಏನಾಗಿದೆ ಇಲ್ಲಿ ವೆರಿ ಮಚ್ ಗ್ರೇಟರ್ ದ್ಯಾನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಎಲ್ಲಿ ನಂಬರ್ ಆಫ್ ಹೋಲ್ಸ್ ಜಾಸ್ತಿ ಇರುತ್ತೋ ಹೋಲ್ಸ್ ಆರ್ ಪಾಸಿಟಿವ್ P. ಸೊ ದಿಸ್ ಇಸ್ ಎ P ಟೈಪ್ ಸೆಮಿಕಂಡಕ್ಟರ್. ಈ ಇಂಡಿಯಮ್ ಅನ್ನೋದಿದೆಯಲ್ವಾ, ದಿಸ್ ಇಸ್ ಅ ಟ್ರೈವೇಲೆಂಟ್ ಇಂಪ್ಯೂರಿಟಿ. ನೀವು ಇದು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂಬರ್ ಆಫ್ ಹೋಲ್ಸ್ ಜಾಸ್ತಿ ಬಂದರೆ P ಟೈಪು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಬಂದರೆ N ಟೈಪ್. ಸೊ ದಿಸ್ ಇಸ್ ಎ P ಟೈಪ್ ಸೆಮಿಕಂಡಕ್ಟರ್ ವಿತ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ 5 ಇಂಟು 10 ಟು ದಿ ಪವರ್ ಆಫ್ 9 ಪರ್ ಮೀಟರ್ ಕ್ಯೂಬ್. ನೋಡಿ ದಿಸ್ ಇಸ್ ದ ಫಾರ್ಮುಲಾ ಯು ಶುಡ್ ರಿಮೆಂಬರ್. ಕಂಡಕ್ಟಿವಿಟಿ ಆಫ್ ಎ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದರೆ ಜರ್ಮೇನಿಯಮ್ ಅಂಡ್ ಸಿಲಿಕಾನ್, ದೋಸ್ ಆರ್ ಕಾಲ್ಡ್ ಇಟ್ ಆಸ್ ಅ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ನೋಡಿ ಕರೆಂಟು ಜರ್ಮೇನಿಯಮಲ್ಲಿ ನಂಬರ್ ಆಫ್ ಹೋಲ್ಸ್ ಎಷ್ಟಿರುತ್ತೋ ನಂಬರ್ ಆಫ್ ಎಲೆಕ್ಟ್ರಾನ್ಸು ಅಷ್ಟೇ ಇರುತ್ತೆ. ಸೊ ಕರೆಂಟ್ ಈಸ್ ಡ್ಯೂ ಟು ದ ಎಲೆಕ್ಟ್ರಾನ್ಸ್ ಪ್ಲಸ್ ಕರೆಂಟ್ ಡ್ಯೂ ಟು ದ ಹೋಲ್ಸ್. ನಾವು ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಫಾರ್ಮುಲಾ ಕಲ್ತಿದ್ದೀವಲ್ಲ, I is equal to NeAVD. ಅದೇ ಫಾರ್ಮುಲಾ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. NeAVD. Ne ಅಂದರೆ ಇಲ್ಲಿ ಕರೆಂಟ್ ಡ್ಯೂ ಟು ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ನಂಬರ್ ಆಫ್ ಎಲೆಕ್ಟ್ರಾನ್ಸ್, E as it is because charge is same, area is same, VD drift velocity due to the electrons plus volts ತಗೊಂಡಾಗ ನಂಬರ್ ಆಫ್ ವೋಲ್ಟ್ಸ್ EA ವೆಲಾಸಿಟಿ ಆಫ್ ದ ವೋಲ್ಟ್ಸ್ ಅಥವಾ ಡ್ರಿಫ್ಟ್ ವೆಲಾಸಿಟಿ ಆಫ್ ದ ವೋಲ್ಟ್ಸ್. ಕಂಡಕ್ಟಿವಿಟಿಗೆ ಏನು ಫಾರ್ಮುಲಾ ಬರುತ್ತೆ, ಇದು ಕರೆಂಟ್ ಫಾರ್ಮುಲಾ. ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು.
ಕಂಡಕ್ಟಿವಿಟಿ ಇಸ್ ನಥಿಂಗ್ ಬಟ್ ಜೆ ಡಿವೈಡೆಡ್ ಬೈ ಇ. ಇದನ್ನು ನಾವು ಡಿರೈವ್ ಮಾಡಿದ್ವಿ. ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ. ಕರೆಂಟ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಕಂಡಕ್ಟಿವಿಟಿ ಟೈಮ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಸಿಗ್ಮಾ ಕಂಡಕ್ಟಿವಿಟಿ ಇಸ್ ಈಕ್ವಲ್ ಟು ಕರೆಂಟ್ ಡೆನ್ಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಕರೆಂಟ್ ಡೆನ್ಸಿಟಿ ಅಂದರೆ ಜೆ ಇಸ್ ಈಕ್ವಲ್ ಟು ಇನ್ನೊಂದು ಫಾರ್ಮುಲಾ ಇದೆಯಲ್ವಾ, ಕರೆಂಟ್ ಪರ್ ಯೂನಿಟ್ ಏರಿಯಾ. ನೋಡಿ ಕರೆಂಟ್ ಪರ್ ಯೂನಿಟ್ ಏರಿಯಾ ಸಬ್ಸ್ಟಿಟ್ಯೂಟ್ ಮಾಡೀನಿ, ಇ ಆಸ್ ಇಟ್ ಇಸ್. ಸಿಗ್ಮಾ ಇಸ್ ಈಕ್ವಲ್ ಟು ಐನ ಸಬ್ಸ್ಟಿಟ್ಯೂಟ್ ಮಾಡೋಣ, ಕಂಡಕ್ಟಿವಿಟಿನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ, ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಐ ಏನಿದೆ, ಎನ್ ಇ ಎ ವಿ ಇ ಪ್ಲಸ್ ಎನ್ ಎಚ್ ಇ ಎ ವಿ ಎಚ್ ಡಿವೈಡೆಡ್ ಬೈ ಎ ಇಂಟು ಕ್ಯಾಪಿಟಲ್ ಇ. ಇಲ್ಲಿ ನೋಡಿ ಇ ಮತ್ತು ಎ ಕಾಮನ್ ಇದೆ, ಇ ಎ ಕಾಮನ್ ತಗೊಂಡ್ರೆ ಎನ್ ಇ ವಿ ಇ ಪ್ಲಸ್ ಎನ್ ಎಚ್ ವಿ ಎಚ್ ಡಿವೈಡೆಡ್ ಬೈ ಎ ಇಂಟು ಇ. ಎ ಗೆಟ್ ಕ್ಯಾನ್ಸಲ್ ಔಟ್. ರಿಮೈನಿಂಗ್ ನೋಡಿ ಉಳಿತಕ್ಕಂಥದ್ದು ನಮಗೇನು ಉಳಿತು, ಇಲ್ಲಿ ಇ ಎನ್ ಇ ವಿ ಇ ಡಿವೈಡೆಡ್ ಬೈ ಇ ಅಲ್ವಾ, ಪ್ಲಸ್ ಎನ್ ಎಚ್ ವಿ ಎಚ್ ಇ ಡಿವೈಡೆಡ್ ಬೈ ಇ. ನಾನು ಇನ ಮಲ್ಟಿಪ್ಲೈ ಮಾಡಿದ್ದೀನಿ, ಆ್ಯಸ್ ಇನ ಡಿವೈಡ್ ಮಾಡಿದ್ದೀನಿ ಎರಡು ಕಡೆ. ಈಗ ನೋಡಿ ಇದಕ್ಕೆ ಅರೈವ್ ಮಾಡ್ಕೊಳಕ್ಕೆ ನಮಗೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ, ಮೊಬಿಲಿಟಿ. ಮೊಬಿಲಿಟಿ ಅಂದರೆ ಏನು ಬರೀತೀವಿ ನಾವು, ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಮೊಬಿಲಿಟಿ ಆಫ್ ದ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಡಿವೈಡೆಡ್ ಬೈ ಇ. ಮೊಬಿಲಿಟಿ ಆಫ್ ದ ಹೋಲ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಹೋಲ್ ಡಿವೈಡೆಡ್ ಬೈ ಇ. ದಿಸ್ ಇಸ್ ವಿ ಆರ್ ಕಾಲ್ ಇಟ್ ಎಸ್ ಎ ಮೊಬಿಲಿಟಿ. ಮೊಬಿಲಿಟಿ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಕರೆಂಟ್ ಎಲೆಕ್ಟ್ರಿಸಿಟಿನ ಈ ಫಾರ್ಮುಲಾಗಳನ್ನ ಕೂಡ ನಾವು ಕಲ್ತಿದ್ದೀವಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸಿಗ್ಮಾ ಇಸ್ ಈಕ್ವಲ್ ಟು ನೋಡಿ ವಿ ಇ ಬೈ ಇ ಅಂದರೆ ಏನಿಲ್ಲಿ, ವಿ ಇ ಬೈ ಇ ಅಂದರೆ ಮೊಬಿಲಿಟಿ ಆಫ್ ದ ಎಲೆಕ್ಟ್ರಾನ್. ಸೊ ಇ ಎನ್ ಇ ಇಂಟು ಮೊಬಿಲಿಟಿ ಆಫ್ ದ ಎಲೆಕ್ಟ್ರಾನ್, ಎನ್ ಎಚ್ ಇ ಇಂಟು ಮೊಬಿಲಿಟಿ ಆಫ್ ದ ಹೋಲ್ಸ್. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ conductivity in the case of intrinsic semiconductor. This is the conductivity due to the electrons. This is the conductivity due to the holes. This is the conductivity due to the complete intrinsic semiconductors. Alright dear students, next we move on to the another important concept regarding the semiconductor, that is called it as a semiconductor diode. It is also called it as a PN junction diode. Simply it is called it as a diode. ನೋಡಿ ಇದರಲ್ಲಿ ಏನೇನಿರುತ್ತೆ ಅಂದರೆ ಸೆಮಿಕಂಡಕ್ಟರ್ ಡಯೋಡಲ್ಲಿ ದೇರ್ ಇಸ್ ಎ ಪಿ ಟೈಪ್ ಸೆಮಿಕಂಡಕ್ಟರ್ ಆಸ್ ವೆಲ್ ಆಸ್ ಎನ್ ಟೈಪ್ ಸೆಮಿಕಂಡಕ್ಟರ್. ಅದನ್ನು ನಾವು ಮಿಕ್ಸ್ ಮಾಡಿದಾಗ ವಿ ಆರ್ ಗೆಟಿಂಗ್ ಎ ಪಿ ಎನ್ ಜಂಕ್ಷನ್ ಡಯೋಡ್. ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಎಸ್ ಎ ಸೆಮಿಕಂಡಕ್ಟರ್ ಡಯೋಡ್. ನೋಡಿ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಎ ಸೆಮಿಕಂಡಕ್ಟರ್ ಡಯೋಡ್ ಈಸ್, ದಿಸ್ ಇಸ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಈ ಸೈಡನ್ನು ನಾವು ಪಾಸಿಟಿವ್ ಟರ್ಮಿನಲ್ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಕಾಲ್ ಇಟ್ ಎಸ್ ಎ ಪಿ ಟೈಪ್. ಈ ಟರ್ಮಿನಲ್ ಅನ್ನು ನಾವು ನೆಗೆಟಿವ್ ಟರ್ಮಿನಲ್ ಅಥವಾ ಎನ್ ಟೈಪ್ ಅಂತ ಕರಿತೀವಿ. ದಿಸ್ ಇಸ್ ಕ್ಯಾಥೋಡ್, ದಿಸ್ ಇಸ್ ದ ಆನೋಡ್. ಈ ಒಂದು ಶಾರ್ಪ್ ಎಡ್ಜ್ ಇದೆಯಲ್ವಾ, ದಿಸ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಫ್ಲೋ ಆಫ್ ಕರೆಂಟ್. ಸೆಮಿಕಂಡಕ್ಟರ್ ಡಯೋಡ್ನ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದರೆ ಇಟ್ ಓನ್ಲಿ ಅಲೋ ದ ಒನ್ ಡೈರೆಕ್ಷನಲ್ ಕರೆಂಟ್, ಯೂನಿ ಡೈರೆಕ್ಷನಲ್ ಕರೆಂಟ್ ಮಾತ್ರ ಅಲೋ ಮಾಡುತ್ತೆ, ಟೂ ಡೈರೆಕ್ಷನ್ಸ್ ಇರೋದಿಲ್ಲ. ನೋಡಿ ನಮಗೆ ಗೊತ್ತಿದೆ ಪಿ ಟೈಪ್ ಸೆಮಿಕಂಡಕ್ಟರ್ ಅಲ್ಲಿ ಪಾಸಿಟಿವ್ ಮೀನ್ಸ್ ಪಿ ಟೈಪ್ ಅಲ್ಲಿ ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್, electrons are the minority charge carrier. Similarly in the case of n type, electrons are the majority charge carrier, holes are the minority charge carrier. ಹಾಗಾಗಿ ಇಲ್ಲಿ ಹೋಲ್ಸ್ ಜಾಸ್ತಿ ಇದೆ, ಇಲ್ಲಿ ಹೋಲ್ಸ್ ಕಡಿಮೆ ಇದೆ, ಇಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ, ಇಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇದೆ. ಸೊ ಕಾನ್ಸಂಟ್ರೇಷನ್ ಡಿಫರೆನ್ಸ್ ಇದೆಯಲ್ವಾ, ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಎಲೆಕ್ಟ್ರಾನ್ಸ್ ಇದ್ರೆ ಇಲ್ಲಿ ಕಡಿಮೆ ಇದೆ. ಸೊ ಡ್ಯೂ ಟು ದ ಕಾನ್ಸಂಟ್ರೇಷನ್ ಡಿಫರೆನ್ಸ್ ಡಿಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿರ್ತಕ್ಕಂಥವು ಇಲ್ಲಿಗೆ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಸಿಟಿವ್ ಹೋಲ್ಸ್ ಏನಾಗುತ್ತೆ, ಹೋಲ್ಸ್ ಆರ್ ಫ್ಲೋ ಫ್ರಮ್ ಪಿ ಟೈಪ್ ಟು ಎನ್ ಟೈಪ್. Similarly, electrons are flow from n type to p type. ಹಾಗಾಗಿ ಫಿಕ್ಸ್ಡ್ ಲೇಯರ್ ಆಫ್ ಸಮ್ ಆಫ್ ದ ಪಾಸಿಟಿವ್ ಚಾರ್ಜಸ್ ಅದೇ ರೀತಿ ನೆಗೆಟಿವ್ ಚಾರ್ಜಸ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಫಿಕ್ಸ್ಡ್ ಲೇಯರ್ನ ನಾವೇನಂತ ಕರಿತೀವಿ, ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ಡಿಪ್ಲೀಷನ್ ರೀಜನ್ ಅಲ್ಲಿ ಇರ್ತಕ್ಕಂತಹ ಪಾಸಿಟಿವ್ ಚಾರ್ಜಸ್ಸು ಮತ್ತೆ ನೆಗೆಟಿವ್ ಚಾರ್ಜಸ್ಸು ಮೂಮೆಂಟ್ ಇರೋದಿಲ್ಲ, ಇಮ್ಮೊಬೈಲ್ ಆಗಿರುತ್ತೆ. ಇಮ್ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಜನರೇಟೆಡ್ ಅಕ್ರಾಸ್ ದ ಜಂಕ್ಷನ್, ದಿಸ್ ಇಸ್ ವಿ ಆರ್ ಕಾಲ್ ಇಟ್ ಆಸ್ ಎ ಡಿಪ್ಲೀಷನ್ ರೀಜನ್. ಈ ಡಿಪ್ಲೀಷನ್ ರೀಜನ್ ಅವರೇಜ್ ವಿಡ್ತ್ ನಿಯರ್ಲಿ 1 × 10⁻⁻⁶ ಮೀಟರ್ ಇದೆ. ದಿಸ್ ಇಸ್ ದ ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಜನ್. ಅನದರ್ ಥಿಂಗ್, ಡ್ಯೂ ಟು ದ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಕ್ರಿಯೇಟೆಡ್ ಅಕ್ರಾಸ್ ದ ಜಂಕ್ಷನ್, ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ದಿಸ್ ಪೊಟೆನ್ಷಿಯಲ್ ಡಿಫರೆನ್ಸ್ನ ನಾವೇನಂತ ಕರಿತೀವಿ ಅಂದರೆ ಪೊಟೆನ್ಷಿಯಲ್ ಬ್ಯಾರಿಯರ್ ಅಥವಾ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಪೊಟೆನ್ಷಿಯಲ್ ಬ್ಯಾರಿಯರ್ ಆರ್ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್. ನೆಕ್ಸ್ಟ್, the width of this depletion region is inversely proportional to the doping. ಡೋಪಿಂಗ್ ಜಾಸ್ತಿ ಆದಂಗೆ ಈ ವಿಡ್ತ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್,
ಪೊಟೆನ್ಷಿಯಲ್ ಬ್ಯಾರಿಯರ್ ನೋಡಿ, ಈ ಪೊಟೆನ್ಷಿಯಲ್ ಬ್ಯಾರಿಯರ್ ಮೀನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಜಂಕ್ಷನ್. ಇದು ಎಷ್ಟಿರುತ್ತೆ ಅಂದರೆ ಜರ್ಮೇನಿಯಮ್ಗೆ 0.3 ವೋಲ್ಟ್ ಆಗಿದ್ರೆ ಸಿಲಿಕಾನ್ಗೆ 0.7 ವೋಲ್ಟ್ ಆಗಿರುತ್ತೆ. ದ ಆವ್ರೇಜ್ ತಗೊಂಡ್ರೆ ನಮಗೇನು ಬರುತ್ತೆ 0.5 ವೋಲ್ಟ್ ಬರುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ? ಪೊಟೆನ್ಷಿಯಲ್ ಬ್ಯಾರಿಯರ್ ಕ್ರಿಯೇಟ್ ಆಗಿದೆ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗಿದೆ. ಡ್ಯೂ ಟು ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತಲ್ವಾ. ವಾಟ್ ವಿಲ್ ಬಿ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ದಟ್ ಈಸ್ V ಡಿವೈಡೆಡ್ ಬೈ ಡಿ. V is 0.5, D ಅಂದರೆ ದಿಸ್ ಇಸ್ ದ ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಜನ್. ಎಷ್ಟಿದೆ? 1 into 10 to the power of -6. ವಿ ಕ್ಯಾನ್ ಗೆಟ್ 5 into 10 to the power of 5 ವೋಲ್ಟ್ ಪರ್ ಮೀಟರ್. ಇದನ್ನು ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ದ ಆವರೇಜ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಜನರೇಟೆಡ್ ಅಕ್ರಾಸ್ ದ ಡಿಪ್ಲೀಷನ್ ರೀಜನ್? ದಟ್ ವ್ಯಾಲ್ಯೂ ಈಸ್ 5 into 10 to the power of 5 ವೋಲ್ಟ್ ಪರ್ ಮೀಟರ್. ನೆಕ್ಸ್ಟು, ವೆನ್ ದ ಫಾರ್ಮೇಷನ್ ಆಫ್ ದ ಪಿ ಎನ್ ಜಂಕ್ಷನ್, ಪಿ ಮತ್ತು ಎನ್ ಅಲ್ವಾ ಇದು ಜಂಕ್ಷನ್, ಅದನ್ನು ಜಂಕ್ಷನ್ ಫಾರ್ಮೇಷನ್ ಆಗಬೇಕಾದ್ರೆ two processes are mainly important. One will be the diffusion, another one will be the drift. Diffusion ಆಗ್ತಕ್ಕಂಥದ್ದು ಡ್ಯೂ ಟು ದ ಕಾನ್ಸಂಟ್ರೇಷನ್ ಡಿಫರೆನ್ಸ್, ದಟ್ ಈಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್. ವೆರಿ ಇಂಪಾರ್ಟೆಂಟ್. ಡಿಫ್ಯೂಷನ್ ಆಫ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂಡ್ ಡ್ರಿಫ್ಟ್ ಆಫ್ ದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇದರಿಂದ ನಮಗೇನಾಗುತ್ತೆ ಪಿ ಎನ್ ಜಂಕ್ಷನ್ ಫಾರ್ಮೇಷನ್ ಆಗುತ್ತೆ. ಟೂ ಪ್ರೊಸೆಸಸ್, ಒನ್ ವಿಲ್ ಬಿ ದ ಡಿಫ್ಯೂಷನ್, ಡಿಫ್ಯೂಷನ್ ಆಗ್ತಕ್ಕಂಥದ್ದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಡ್ರಿಫ್ಟ್ ಆಗ್ತಕ್ಕಂಥದ್ದು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್. ಇದು ಕೂಡ ಇಲ್ಲಿ ಪಿ ಎನ್ ಜಂಕ್ಷನ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಇದನ್ನ ಒಂದು ಅಪ್ಲಿಯನ್ಸಸ್ ಆಗಿ ಯೂಸ್ ಮಾಡಬೇಕಂದ್ರೆ ನಾವು ಹಾಗೇನೆ ಯೂಸ್ ಮಾಡೋಕ್ಕಾಗಲ್ಲ. ವಿ ಶುಡ್ ಅಪ್ಲೈ ಸಮ್ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್. ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಅಪ್ಲೈ ಮಾಡೋದನ್ನ ವಿ ಆರ್ ಕಾಲ್ ಇಟ್ ಆಸ್ ಎ ಬಯಾಸಿಂಗ್ ಅಂತ ಕರಿತೀವಿ. ಬಯಾಸಿಂಗ್ ಇಸ್ ನಥಿಂಗ್ ಬಟ್ ಅಪ್ಲೈಯಿಂಗ್ ಎ ಎಕ್ಸ್ಟರ್ನಲ್ ವೋಲ್ಟೇಜ್ ಆರ್ ಅಪ್ಲೈಯಿಂಗ್ ಎ ಎಕ್ಸ್ಟರ್ನಲ್ ಸಪ್ಲೈ ಟು ದ ಪಿ ಎನ್ ಜಂಕ್ಷನ್. ನಮಗೆ ಎರಡು ಟೈಪ್ ಆಫ್ ಬಯಾಸಿಂಗ್ ಇದೆ. ಒನ್ ವಿಲ್ ಬಿ ದ ಫಾರ್ವರ್ಡ್ ಬಯಾಸಿಂಗ್. ಬಯಾಸಿಂಗ್ ಅಂದರೆ ಅಪ್ಲೈಯಿಂಗ್ ದ ಎಕ್ಸ್ಟರ್ನಲ್ ವೋಲ್ಟೇಜ್. ಒನ್ ಇಸ್ ಫಾರ್ವರ್ಡ್ ಬಯಾಸಿಂಗ್, ಅನದರ್ ಒನ್ ವಿಲ್ ಬಿ ದ ರಿವರ್ಸ್ ಬಯಾಸಿಂಗ್. ಫಾರ್ವರ್ಡ್ ಬಯಾಸಿಂಗ್ ಅಲ್ಲಿ ನಿಮಗೇನಾಗಿರುತ್ತೆ ಅಂದರೆ ಪಿ ಟರ್ಮಿನಲ್, ಅದೇ ದಟ್ ಈಸ್ ದ ಪಿ ಸೈಡ್ ಆಫ್ ದ ಜಂಕ್ಷನ್ ಈಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್. ಎನ್ ಟೈಪ್ ಆಫ್ ದ ಸೆಮಿಕಂಡಕ್ಟರ್ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್. ಇಲ್ಲಿ ಏನಾಗಿರುತ್ತೆ ಅಂದರೆ ಪಾಸಿಟಿವ್ ಪಾಸಿಟಿವ್ ಕನೆಕ್ಷನ್ ಇರುತ್ತೆ, ನೆಗೆಟಿವ್ ನೆಗೆಟಿವ್ ಕನೆಕ್ಷನ್ ಇರುತ್ತೆ. ದಿಸ್ ಇಸ್ ವಿ ಆರ್ ಕಾಲ್ ಇಟ್ ಆಸ್ ಎ ಫಾರ್ವರ್ಡ್ ಬಯಾಸಿಂಗ್. ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಯುವರ್ ನೀಟ್ ಎಕ್ಸಾಮಿನೇಷನ್ ಮತ್ತು ಕರ್ನಾಟಕ CET ನಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ. ಫಾರ್ವರ್ಡ್ ಬಯಾಸ್ ಆಗಿರುತ್ತೆ. ಪಿ ಟೈಪ್ ಸೆಮಿಕಂಡಕ್ಟರ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್, ಎನ್ ಟೈಪ್ ಸೆಮಿಕಂಡಕ್ಟರ್ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ರಿವರ್ಸ್ ಬಯಾಸಿಂಗ್ ಅಲ್ಲಿ P types is connected to the negative terminal of the battery, N type is connected to the positive terminal of the battery. This is called as a reverse biasing. ನೋಡಿ, ಐಡಿಯಲ್ ಕೇಸಲ್ಲಿ ನಾವು ಡಿಸ್ಕಸ್ ಮಾಡಿದರೆ, ಐಡಿಯಲ್ ಕೇಸಲ್ಲಿ there is no current flows through the reverse bias. Very very important. Ideal case, ideal case, no current flows through reverse bias, no current. In the case of forward bias, maximum current flows through the forward bias, maximum current I. ನೋಡಿ, ನೆನ್ಪಿಟ್ಕೋಬೇಕು, ರಿವರ್ಸ್ ಬಯಾಸ್ ಎಲ್ಲಿರುತ್ತೋ ಅಲ್ಲಿ ಯಾವುದೇ ರೀತಿ ಕರೆಂಟ್ ಫ್ಲೋ ಆಗಲ್ಲ. ನಿಮ್ಮ ಎಕ್ಸಾಮಿನೇಷನ್ ಆಲ್ಮೋಸ್ಟ್ ಐಡಿಯಲ್ ಕೇಸ್ನೇ ತೊಗೊಳ್ತಕ್ಕಂಥದ್ದು. ನೆಕ್ಸ್ಟು ನೋಡಿ, ನಾವು ಯಾವಾಗ ಎಕ್ಸ್ಟರ್ನಲ್ ವೋಲ್ಟೇಜ್ನ ಇದಕ್ಕೆ ಅಪ್ಲೈ ಮಾಡ್ತೀವೋ, ನೋಡಿ ಇಲ್ಲಿ ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಇದೆಯಲ್ವಾ, ರಿಪಲ್ಷನ್ ಆಗುತ್ತಲ್ವಾ, ಲೈಕ್ ಚಾರ್ಜಸ್ ರಿಪಲ್ಷನ್ ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ವೋಲ್ಟ್ಸ್ ಈ ಕಡೆಗೆ ಮೂವ್ ಆಗುತ್ತೆ. ಇಲ್ಲಿ ನೆಗೆಟಿವ್ ನೆಗೆಟಿವ್ ರಿಪಲ್ಷನ್ ಆಗುತ್ತಲ್ವಾ, ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಈ ಸೈಡ್ ರಿಪಲ್ ಆಗುತ್ತೆ, ಈ ಸೈಡ್ ಏನಾಗುತ್ತೆ ಮೂವ್ಮೆಂಟ್ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಆರ್ ಮೂವ್ಸ್ ಟುವರ್ಡ್ಸ್ ದಿಸ್ ಸೈಡ್, ವೋಲ್ಟ್ಸ್ ಆರ್ ಮೂವ್ಸ್ ಟುವರ್ಡ್ಸ್ ದಿಸ್ ಸೈಡ್. ಆಗೇನಾಗುತ್ತೆ, ಈ ಡಿಪ್ಲೀಷನ್ ರೀಜನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್ ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಜನ್ ಡಿಕ್ರೀಸಸ್. ಈ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನ್ ಅಲ್ಲಿ ನೀಟ್ ಮತ್ತು CET ನಲ್ಲಿ ಬಂದಿದೆ. ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್ ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಜನ್ ಡಿಕ್ರೀಸಸ್. ಯಾವಾಗ ವಿಡ್ತ್ ಡಿಕ್ರೀಸ್ ಆಗುತ್ತೋ ಅವಾಗ ಪೊಟೆನ್ಷಿಯಲ್ ಬ್ಯಾರಿಯರ್ ಕೂಡ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಈ ಪೊಟೆನ್ಷಿಯಲ್ ಬ್ಯಾರಿಯರ್ ಇದೆಯಲ್ವಾ, ಈ ಪೊಟೆನ್ಷಿಯಲ್ ವೋಲ್ಟೇಜ್ ಕೂಡ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಕೂಡ ಡಿಕ್ರೀಸ್ ಆಗುತ್ತೆ. ಈ ಎರಡು ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಜನ್ ಡಿಕ್ರೀಸಸ್, ಬ್ಯಾರಿಯರ್ ಪೊಟೆನ್ಷಿಯಲ್ ಇಸ್ ಆಲ್ಸೋ ಡಿಕ್ರೀಸಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಏನಾಗ್ತಾ ಹೋಗುತ್ತೆ, ಎಲೆಕ್ಟ್ರಾನ್ಸು ಎನ್ ಇಂದ ಪಿ ಟೈಪ್ಗೆ ಮೂವ್ ಆಗುತ್ತೆ, ವೋಲ್ಟ್ಸು ಪಿ ಇಂದ ಎನ್ಗೆ ಮೂವ್ ಆಗುತ್ತೆ. ಸೊ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಸೊ ಕರೆಂಟ್ ಈಸ್ ಡ್ಯೂ ಟು ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇನ್ ದ ಫಾರ್ವರ್ಡ್ ಬಯಾಸ್ ಕೇಸ್ ಕರೆಂಟ್ ಈಸ್ ಡ್ಯೂ ಟು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಕರೆಂಟ್ ಯಾವ ರೇಂಜಲ್ಲಿ ಇರುತ್ತೆ ಅಂದರೆ ಇನ್ ದ ಮಿಲಿ ಆಂಪಿಯರ್ ರೇಂಜಲ್ಲಿ ಇರುತ್ತೆ. ಮಿಲಿ ಆಂಪಿಯರ್ ರೇಂಜ್ ಕರೆಂಟ್ ಈಸ್ ಆಫ್ ದ ಆರ್ಡರ್ ಆಫ್ ಮಿಲಿ ಆಂಪಿಯರ್. ದಿಸ್ ಈಸ್ ಅಬೌಟ್ ದ ಫಾರ್ವರ್ಡ್ ಬಯಾಸ್.
ಅದೇ ರೀತಿ ರಿವರ್ಸ್ ಬಯಾಸಲ್ಲಿ ನೋಡಿದಾಗ ನೋಡಿ, ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತಲ್ವಾ, ಇಲ್ಲಿ ನೆಗೆಟಿವ್ ಪಾಸಿಟಿವ್ ಅಟ್ರಾಕ್ಟ್ ಆಗುತ್ತಲ್ವಾ. ಸೊ ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಜನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವಿಡ್ತ್ ವಿಲ್ ಬಿ ಇನ್ಕ್ರೀಸಸ್. ನೆಕ್ಸ್ಟ್ ಬ್ಯಾರಿಯರ್ ಪೊಟೆನ್ಷಿಯಲ್ ಇರುತ್ತಲ್ವಾ, ವಿಡ್ತ್ ಇನ್ಕ್ರೀಸ್ ಆದಂಗೆ ಬ್ಯಾರಿಯರ್ ಪೊಟೆನ್ಷಿಯಲ್ ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಅಟ್ರಾಕ್ಟ್ ಆಗ್ತಾ ಇದೆಯಲ್ವಾ. ಸೊ ಇಲ್ಲಿ ಕರೆಂಟ್ ಈಸ್ ಡ್ಯೂ ಟು ದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇಲ್ಲಿ ರೇಂಜ್ ಆಫ್ ಕರೆಂಟ್ ಈಸ್ ಆಫ್ ದ ಆರ್ಡರ್ ಆಫ್ ಮೈಕ್ರೋ ಆಂಪ್ ಅಲ್ಲಿ ಕರೆಂಟ್ ಇರ್ತಕ್ಕಂಥದ್ದು. ಐಡಿಯಲ್ ಕೇಸಲ್ಲಿ ದೇರ್ ಇಸ್ ನೋ ಕರೆಂಟ್ ಫ್ಲೋಸ್ ಥ್ರೂ ದ ರಿವರ್ಸ್ ಬಯಾಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸ್ ಇನ್ನೆರಡು ಕಂಡೀಷನ್ ಏನಂದ್ರೆ, ಇಟ್ ಅಲೋಸ್ ಅಥವಾ ಇಟ್ ಮೇಕ್ಸ್ ಲೋ ರೆಸಿಸ್ಟೆನ್ಸ್, ಇಟ್ ಅಪ್ಲೈ ಲೋ ರೆಸಿಸ್ಟೆನ್ಸ್ ಟು ದ ಸರ್ಕ್ಯೂಟ್. ತುಂಬ ಕಡಿಮೆ ರೆಸಿಸ್ಟೆನ್ಸ್, ಯಾಕಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಇರೋದ್ರಿಂದ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಇಲ್ಲಿ ಇನ್ಫನೈಟ್ ರೆಸಿಸ್ಟೆನ್ಸ್ ಅಂದ್ರೆ ತುಂಬ ಜಾಸ್ತಿ ರೆಸಿಸ್ಟೆನ್ಸ್. ಐಡಿಯಲ್ ಕೇಸಲ್ಲಿ ಇನ್ಫನೈಟ್ ರೆಸಿಸ್ಟೆನ್ಸ್ ಇರುತ್ತೆ. ಯಾವ ಕೇಸಲ್ಲಿ? ರಿವರ್ಸ್ ಬಯಾಸ್ ಕೇಸಲ್ಲಿ. ಸೊ ಇನ್ಫನೈಟ್ ರೆಸಿಸ್ಟೆನ್ಸ್ ಇರೋದ್ರಿಂದ ಕರೆಂಟ್ ತುಂಬ ಕಡಿಮೆ ಇರುತ್ತೆ. ಇಲ್ಲಿ ಲೋ ರೆಸಿಸ್ಟೆನ್ಸ್ ಇರೋದ್ರಿಂದ ಕರೆಂಟ್ ತುಂಬ ಜಾಸ್ತಿ ಇರುತ್ತೆ. ಐ ಆಮ್ ಟೆಲಿಂಗ್ ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ವಿಡ್ತ್ ಡಿಕ್ರೀಸ್ ಆಗುತ್ತೆ, ಬ್ಯಾರಿಯರ್ ಪೊಟೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ವಿಡ್ತ್ ಇನ್ಕ್ರೀಸ್ ಆಗುತ್ತೆ, ಬ್ಯಾರಿಯರ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ದ ಫಾರ್ವರ್ಡ್ ಬಯಾಸ್ ಆಸ್ ವೆಲ್ ಆಸ್ ರಿವರ್ಸ್ ಬಯಾಸ್. ನೆಕ್ಸ್ಟ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ದ ಫಾರ್ವರ್ಡ್ ಬಯಾಸ್ ಅಂಡ್ ರಿವರ್ಸ್ ಬಯಾಸ್. ಒಂದು ಸರ್ಕ್ಯೂಟಲ್ಲಿ ಹೌ ಟು ಡಿಫ್ರೆನ್ಶಿಯೇಟ್ ಫಾರ್ವರ್ಡ್ ಬಯಾಸ್ ಅಂಡ್ ರಿವರ್ಸ್ ಬಯಾಸ್. ನೋಡಿ, ಫಾರ್ವರ್ಡ್ ಬಯಾಸ್ ಅಂದಾಗ ಪಿ ಸೈಡಲ್ಲಿ ಹೈ ಪೊಟೆನ್ಷಿಯಲ್ ಇರಬೇಕು, ಎನ್ ಸೈಡಲ್ಲಿ ಲೋ ಪೊಟೆನ್ಷಿಯಲ್ ಇರಬೇಕು. ಆದರೆ ರಿವರ್ಸ್ ಬಯಾಸಲ್ಲಿ ಪಿ ಸೈಡ್ ಲೋ ಪೊಟೆನ್ಷಿಯಲ್ ಇರಬೇಕು, ಅದೇ ರೀತಿ ಎನ್ ಸೈಡು ಹೈ ಪೊಟೆನ್ಷಿಯಲ್ ಇರಬೇಕು. ಇದನ್ನು ನಿಮ್ಮ ನೀಟ್ ಎಕ್ಸಾಮಿನೇಷನಲ್ಲಿ ಸುಮಾರು ಸರಿ ಕೇಳಿದರೆ CET ಎಕ್ಸಾಮಿಗೂ ಬರೋ ಚಾನ್ಸಸ್ ತುಂಬಾ ಇದೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದಿಸ್ ಇಸ್ ದ ಸರ್ಕ್ಯೂಟ್ ಫಾರ್ವರ್ಡ್ ಬಯಾಸ್. ನೋಡಿ, ಇಲ್ಲಿ ಏನಾಗಿದೆ, ಎನ್ ಸೈಡಲ್ಲಿ -5 ವೋಲ್ಟ್ ಇದೆ, ಪಿ ಸೈಡ್ನ ಅರ್ತಿಗೆ ಕನೆಕ್ಟ್ ಮಾಡಿದ್ದಾರೆ. ಅರ್ತಿಗೆ ಕನೆಕ್ಟ್ ಮಾಡಿದರೆ ಅಂದ್ರೆ ವೋಲ್ಟೇಜ್ ಎಷ್ಟಿರುತ್ತೆ? 0 ವೋಲ್ಟ್ ಇರುತ್ತೆ. ಸೊ 0 ಈಸ್ ಗ್ರೇಟರ್ ದ್ಯಾನ್ -5. ಇದೇ ರೀತಿ ಇರಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ -2 ವೋಲ್ಟ್ ಕೊಟ್ಬಿಟ್ಟು ಪಿ ಸೈಡಲ್ಲಿ, ಎನ್ ಸೈಡಲ್ಲಿ -3 ಕೊಡ್ಬೋದು. -3 ಇಸ್ ಲೆಸ್ ಆಸ್ ಕಂಪೇರ್ ಟು -2, ಅಥವಾ +2ನೇ ಕೊಡ್ಬೋದು. ಇಲ್ಲಿ +2 ಕೊಟ್ಟು ಇಲ್ಲಿ -3 ಕೊಡ್ಬೋದು. ಸೊ ಪಿ ಸೈಡ್ ಜಾಸ್ತಿ ಪೊಟೆನ್ಷಿಯಲ್ ಇದ್ದು ಎನ್ ಸೈಡ್ ಕಡಿಮೆ ಪೊಟೆನ್ಷಿಯಲ್ ಇದ್ರೆ ಅದನ್ನು ನಾವೇನಂತ ಕರಿತೀವಿ? ಫಾರ್ವರ್ಡ್ ಬಯಾಸ್ ಅಂತ ಕರಿತೀವಿ. ರಿವರ್ಸ್ ಬಯಾಸಲ್ಲಿ ನೋಡಿ, ಪಿ ಸೈಡ್ ಏನಾಗಿದೆ, 0 ವೋಲ್ಟೇಜ್ ಇದೆ, ಎನ್ ಸೈಡ್ ಏನಾಗಿದೆ, 5 ವೋಲ್ಟೇಜ್ ಇದೆ. ಸೊ 5 ಈಸ್ ಗ್ರೇಟರ್ ದ್ಯಾನ್ 0 ಅಲ್ವಾ. ಸೊ ಎನ್ ಸೈಡ್ ಜಾಸ್ತಿ ಇದೆ, ಇದನ್ನು ನಾವೇನಂತ ಕರಿತೀವಿ? ರಿವರ್ಸ್ ಬಯಾಸ್. ಈ ಥರ ಕ್ವಶನ್ಸು ತುಂಬ ಬಂದಿದೆ. ಅದೇ ರೀತಿ IV ಕ್ಯಾರೆಕ್ಟರಿಸ್ಟಿಕ್. ದಿಸ್ ಇಸ್ ದ IV ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಫಾರ್ವರ್ಡ್ ಬಯಾಸ್. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ, ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್ನ ಪ್ಲಾಟ್ ಮಾಡಿದ್ವಿ. ಅಟ್ ಎ ಸರ್ಟೈನ್ ವೋಲ್ಟೇಜ್, ಅಪ್ಲೈಡ್ ವೋಲ್ಟೇಜ್ ಗ್ರೇಟರ್ ದ್ಯಾನ್ ದ ಕಟ್ ಇನ್ ವೋಲ್ಟೇಜ್, ಕರೆಂಟ್ ಇನ್ಕ್ರೀಸಸ್ ಶಾರ್ಪ್ಲಿ. ಆ ಒಂದು ವೋಲ್ಟೇಜ್ನ ನಾವೇನಂತ ಕರಿತೀವಿ ಅಂದರೆ ಕಟ್ ಇನ್ ವೋಲ್ಟೇಜ್ ಅಂತ ಕರಿತೀವಿ. ಕಟ್ ಇನ್ ವೋಲ್ಟೇಜ್ ನೋಡಿ, ಈ ಕಟ್ ಇನ್ ವೋಲ್ಟೇಜು ಜರ್ಮೇನಿಯಮ್ಗೆ 0.3 ಆಗಿದ್ರೆ ಸಿಲಿಕಾನ್ಗೆ 0.7 ಆಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿ ಫಾರ್ವರ್ಡ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ, ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಚೇಂಜ್ ಇನ್ ವೋಲ್ಟೇಜ್ ಟು ದ ಚೇಂಜ್ ಇನ್ ಕರೆಂಟ್. ದಿಸ್ ದ ರೆಸಿಸ್ಟೆನ್ಸ್, ಡೈನಾಮಿಕ್ ರೆಸಿಸ್ಟೆನ್ಸ್ ಅಂತಲೂ ಕರಿತೀವಿ. ಚೇಂಜ್ ಇನ್ ವೋಲ್ಟೇಜ್ ಟು ದ ಚೇಂಜ್ ಇನ್ ಕರೆಂಟ್. ಇದು IV ಕ್ಯಾರೆಕ್ಟರಿಸ್ಟಿಕ್ಸ್. ಮೀನ್ಸ್ I ಮತ್ತು ವೋಲ್ಟೇಜು ಯಾವ ರೀತಿ ವೇರಿ ಆಗುತ್ತೆ ನೋಡಿ. I ಮತ್ತು ವೋಲ್ಟೇಜ್ ಇಲ್ಲಿ ಲೀನಿಯರ್ಲಿ ವೇರಿ ಆಗ್ತಿಲ್ಲ, ಈ ಥರ ವೇರಿ ಆಗ್ತಿಲ್ಲ. ಸೊ ಇಯರ್ ಓಮ್ಸ್ ಲಾ ಇಸ್ ನಾಟ್ ವ್ಯಾಲಿಡ್. ಓಮ್ಸ್ ಲಾ ಈ ಕೇಸಲ್ಲಿ, ಯಾವುದರಲ್ಲಿ? ಡಯೋಡ್ ಕೇಸಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಓಮ್ಸ್ ಲಾ ಅಪ್ಲಿಕೇಬಲ್ ಆಗಬೇಕಂದ್ರೆ ಕರೆಂಟು ಮತ್ತು ವೋಲ್ಟೇಜ್ ಏನಾಗಬೇಕು? ಲೀನಿಯರ್ಲಿ ವೇರಿ ಆಗಬೇಕು. ಸೊ ದಿಸ್ ಇಸ್ ನಾನ್ ಲೀನಿಯರ್ ವೇರಿಯೇಷನ್. ಸಿಮಿಲರ್ಲಿ ರಿವರ್ಸ್ ವೋಲ್ಟೇಜ್, ಇನ್ ದ ಕೇಸ್ ಆಫ್ ರಿವರ್ಸ್ ಬಯಾಸಲ್ಲಿ ರಿವರ್ಸ್ ವೋಲ್ಟೇಜ್ ಮತ್ತು ಕರೆಂಟ್ನ ಪ್ಲಾಟ್ ಮಾಡಿದರೆ ಗ್ರಾಫ್ ವಿಲ್ ಬಿ ಲೈಕ್ ದಿಸ್. ಆಸ್ ದ ವೋಲ್ಟೇಜ್ ಇನ್ಕ್ರೀಸಸ್, ಕರೆಂಟ್ ಇಸ್ ಆಲ್ಸೋ ಸ್ಟಾರ್ಟಿಂಗ್ ವಿಲ್ ಬಿ ಕಾನ್ಸ್ಟೆಂಟ್. ಆಫ್ಟರ್ ದಟ್ ಕರೆಂಟ್ ಇನ್ಕ್ರೀಸಸ್ ಶಾರ್ಪ್ಲಿ ವಿತೌಟ್ ಡಿಪೆಂಡಿಂಗ್ ಅಪಾನ್ ದ ವೋಲ್ಟೇಜ್. ವೋಲ್ಟೇಜ್ ಮೇಲೆ ಡಿಪೆಂಡೆನ್ಸಿನೇ ಇರಲ್ಲ, ಕರೆಂಟ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಒಂದು ವೋಲ್ಟೇಜ್ನ ನಾವೇನಂತ ಕರಿತೀವಿ ಅಂದರೆ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಕರಿತೀವಿ. ದ ವೋಲ್ಟೇಜ್ ಅಟ್ ವಿಚ್ ಕರೆಂಟ್ ಇನ್ಕ್ರೀಸಸ್ ವೆರಿ ಹೈಲಿ and it is independent on the increase in the current, independent on the voltage. This is we are call it as a breakdown voltage. This breakdown voltage for germanium is 25 volt and for silicon is 35 volt. ನೋಡಿ, ಇದು ರಿವರ್ಸ್ ಕರೆಂಟ್. ಇಲ್ಲಿ ನೋಡಿ, ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ಗೆ ಕರೆಂಟ್ ಏನಾಗ್ತಾ ಹೋಗಿದೆ? ಕಾನ್ಸ್ಟೆಂಟ್ ಆಗಿದೆಯಲ್ವಾ. ಇಲ್ಲಿ ಕರೆಂಟ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇದೆ.
ಈ ಒಂದು ಕರೆಂಟ್ನ ನಾವೇನಂತ ಕರಿತೀವಿ ಅಂದರೆ ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ದಿಸ್ ಇಸ್ ವಿ ಆರ್ ಕಾಲ್ ಇಟ್ ಎಸ್ ಎ ಸ್ಯಾಚುರೇಷನ್ ಕರೆಂಟ್. ಇಷ್ಟು ಐಡಿಯಾ ನಿಮಗೆ ರಿವರ್ಸ್ ಬಯಾಸ್ ಮತ್ತು ಫಾರ್ವರ್ಡ್ ಬಯಾಸ್ ಮೇಲೆ ಇರಬೇಕು. ನೋಡಿ, ಬೇಸ್ಡ್ ಆನ್ ದಿಸ್ ಡಯೋಡ್ ದೇರ್ ಆರ್ ಸಮ್ ಆಫ್ ದ ಡಿವೈಸ್ ವರ್ಕ್ಸ್ ಬೇಸ್ಡ್ ಆನ್ ದ ಡಯೋಡ್ ದಟ್ ಆರ್ ಲೈಟ್ ಎಮಿಟಿಂಗ್ ಡಯೋಡ್, ಫೋಟೋ ಡಯೋಡ್, ಸೋಲಾರ್ ಸೆಲ್. ಲೈಟ್ ಎಮಿಟಿಂಗ್ ಡಯೋಡ್ ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಇವು ವಿಚ್ ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ, ಲೈಟ್ನ ಎಮಿಟ್ ಮಾಡ್ತಕ್ಕಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಟ್ ಎಮಿಟಿಂಗ್ ಡಯೋಡ್ ವರ್ಕ್ಸ್ ಅಂಡರ್ ಫಾರ್ವರ್ಡ್ ಬಯಾಸ್. ಲೈಟ್ ಎಮಿಟಿಂಗ್ ಡಯೋಡ್ ವರ್ಕ್ಸ್ ಅಂಡರ್ ದ ಫಾರ್ವರ್ಡ್ ಬಯಾಸ್. ಹಾಗಾದರೆ ಲೈಟ್ ಎಮಿಟಿಂಗ್ ಡಯೋಡಲ್ಲಿ ಯಾವ ಮೆಟೀರಿಯಲ್, ಯಾವ ಟೈಪ್ ಆಫ್ ಸೆಮಿಕಂಡಕ್ಟರ್ನ ಯೂಸ್ ಮಾಡ್ತಾರೆ ಅಂದರೆ ಗ್ಯಾಲಿಯಂ ಆರ್ಸನೈಡ್ ಫಾಸ್ಫೇಟ್ ಅಥವಾ ಗ್ಯಾಲಿಯಂ ಫಾಸ್ಫೇಟ್ನ ಯೂಸ್ ಮಾಡ್ತಾರೆ. ಇವೇ ಮೆಟೀರಿಯಲ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದ್ರ ಎನರ್ಜಿ ಗ್ಯಾಪ್ ಈಸ್ ಇನ್ ದ ರೇಂಜ್ ಆಫ್ ವಿಸಿಬಲ್ ರೇಂಜಲ್ಲಿ ಬರುತ್ತೆ. ಎನರ್ಜಿ ಗ್ಯಾಪ್ ಏನು ವಿಸಿಬಲ್ ರೇಂಜಲ್ಲಿ ಬರುತ್ತೆ. ಸೊ ದಟ್ ವಿ ಆರ್ ಯೂಸಿಂಗ್ ಗ್ಯಾಲಿಯಂ ಆರ್ಸನೈಡ್ ಫಾಸ್ಫೇಟ್ ಅಂಡ್ ಗ್ಯಾಲಿಯಂ ಫಾಸ್ಫೇಟ್ ಫಾರ್ ದ ಮೇಕಿಂಗ್ ಆಫ್ LED. ದಿಸ್ ಇಸ್ ಇಂಪಾರ್ಟೆಂಟ್. ಏನಕ್ಕೆ ಯೂಸ್ ಮಾಡ್ತಾರೆ? ದಿಸ್ ಇಸ್ ಇನ್ ದ ರೇಂಜ್ ಆಫ್ ವಿಸಿಬಲ್ ರೇಂಜ್, ಯಾವುದು ಎನರ್ಜಿ ಗ್ಯಾಪ್. ಅಂಡ್ ಆಲ್ಸೋ ಇಟ್ ಈಸ್ ವರ್ಕ್ಸ್ ಅಂಡರ್ ದ ಫಾರ್ವರ್ಡ್ ಬಯಾಸ್ ಕಂಡೀಷನಲ್ಲಿ LED ವರ್ಕ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಫೋಟೋ ಡಯೋಡ್ ನೋಡಿ. ಫೋಟೋ ಡಯೋಡ್ ಇಟ್ ಕನ್ವರ್ಟ್ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ವೆರಿ ಇಂಪಾರ್ಟೆಂಟ್. ಇಟ್ ವರ್ಕ್ಸ್ ಅಂಡರ್ ದ ರಿವರ್ಸ್ ಬಯಾಸ್ ಕಂಡೀಷನ್. ರಿವರ್ಸ್ ಬಯಾಸ್ ಅಲ್ಲಿ ವರ್ಕ್ ಆಗ್ತಕ್ಕಂಥದ್ದು. ಸಿಮಿಲರ್ಲಿ IV ಕ್ಯಾರೆಕ್ಟರಿಸ್ಟಿಕ್ ಇದೇ ಥರ ಬರುತ್ತೆ. ಇಲ್ಲಿ I1, I2, I3 ಡಿಫ್ರೆಂಟ್ ಕಂಡೀಷನ್ಸ್ ಫಾರ್ ದ ಕರೆಂಟ್. ಇಲ್ಲಿ I3 ಇಸ್ ಗ್ರೇಟರ್ ದ್ಯಾನ್ I2 ಇಸ್ ಗ್ರೇಟರ್ ದ್ಯಾನ್ I1. ಈ ಒಂದು ಗ್ರಾಫ್ನ ನೆನ್ಪಿಟ್ಕೊಳ್ಳಿ, ಸಮ್ಟೈಮ್ಸ್ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. ಸೋಲಾರ್ ಸೆಲ್, ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ನಾವು ಸೋಲಾರ್ ಸೆಲ್ ಅಂತ ಕರಿತೀವಿ. ಪ್ಲಾಟ್ ಈ ರೀತಿ ಇರುತ್ತೆ. ದಿಸ್ ಪ್ಲಾಟ್ ವಿಲ್ ಬಿ I ವರ್ಸಸ್ V ಪ್ಲಾಟ್. ಈ ವೋಲ್ಟೇಜ್ ಇದೆಯಲ್ವಾ, ದಿಸ್ ಇಸ್ ದ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅಂತ ಕರಿತೀವಿ. ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅಂದರೆ ಕರೆಂಟ್ ತುಂಬ ಮಿನಿಮಮ್ ಇರುತ್ತೆ, ವೋಲ್ಟೇಜ್ ಏನಾಗಿರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ. ಇದನ್ನು ನಾವು ಕ್ಲೋಸ್ಡ್ ಸರ್ಕ್ಯೂಟ್ ವೋಲ್ಟೇಜ್ ಅಂತ ಕರಿತೀವಿ. ಈ ಕೇಸಲ್ಲಿ ವೋಲ್ಟೇಜ್ ತುಂಬ ಕಡಿಮೆ ಇರುತ್ತೆ, ಕರೆಂಟ್ ಏನಾಗಿರುತ್ತೆ ಮ್ಯಾಕ್ಸಿಮಮ್ ಆಗಿರುತ್ತೆ. ಯಾಕಂದರೆ ಈ ಗ್ರಾಫ್ನ ಕೇಳಿಬಿಟ್ಟು ನೀಟಲ್ಲಿ ಈ ಪಾಯಿಂಟ್ ಏನು ಈ ಪಾಯಿಂಟ್ ಏನು ಅಂತ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಹೇಳಿದರು. ಸೊ ದಿಸ್ ಈಸ್ ಅಬೌಟ್ ದ ಡಯೋಡ್ and also some of the devices that works on the based on diode. Hello dear students, let's move on to the another applications of the diode, that is rectifier. ನಾವು ಡಯೋಡ್ನ ಸುಮಾರು ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ, LED ಆಗಿ, ಫೋಟೋ ಡಯೋಡ್ ಆಗಿ, ಅದೇ ರೀತಿ ಸೋಲಾರ್ ಸೆಲ್ ಆಗಿ. ಅನದರ್ ಅಪ್ಲಿಕೇಶನ್ ದಟ್ ಈಸ್ ರೆಕ್ಟಿಫೈರ್. ರೆಕ್ಟಿಫೈರ್ ಅನ್ನೋದು ಇಟ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು DC ಕರೆಂಟ್. ಈ ಒಂದು ಪ್ರೋಸೆಸ್ನ ಕನ್ವರ್ಷನ್ ಪ್ರೋಸೆಸ್ನ ನಾವೇನಂತ ಕರಿತೀವಿ ಅಂದರೆ ರೆಕ್ಟಿಫಿಕೇಶನ್ ಅಂತ ಕರಿತೀವಿ. ರೆಕ್ಟಿಫಿಕೇಶನ್, ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು DC ಕರೆಂಟ್, ಡೈರೆಕ್ಟ್ ಕರೆಂಟ್, ವಿ ಆರ್ ಕಾಲ್ ಇಟ್ ಎಸ್ ಅ ರೆಕ್ಟಿಫೈರ್. ಡಿವೈಸ್ ಇಸ್ ಅ ರೆಕ್ಟಿಫೈರ್, process is rectification. There are two types of rectifier. One will be the half wave rectifier, another one will be the full wave rectifier. Half wave rectifier ಅಂದರೆ ಇಟ್ ಕನ್ವರ್ಟ್ ಆಫ್ ಆಫ್ ದ ಇನ್ಪುಟ್ AC ಇಂಟು DC. ನೆನ್ಪಿಟ್ಕೋಬೇಕು, ಇಲ್ಲಿ ಪಾಸಿಟಿವ್ ಆಫ್ ಸೈಕಲ್ನ ಇದು DC ಆಗಿ ಕನ್ವರ್ಟ್ ಮಾಡುತ್ತೆ. ನಾವು AC ನ ಈ ರೀತಿ ಸಪ್ಲೈ ಮಾಡಿದರೆ ಇಲ್ಲಿ ಪಾಸಿಟಿವ್ ಆಫ್ ಸೈಕಲ್ ಮಾತ್ರ DC ಆಗಿ ಕನ್ವರ್ಟ್ ಆಗುತ್ತೆ, ಬಟ್ ನೆಗೆಟಿವ್ ಆಫ್ ಸೈಕಲ್ DC ಆಗಿ ಕನ್ವರ್ಟ್ ಆಗಲ್ಲ. ಆ ಒಂದು ಟೈಪ್ ಆಫ್ ರೆಕ್ಟಿಫೈರ್ನ ವಿ ಆರ್ ಕಾಲ್ ಇಟ್ ಎಸ್ ಎ ಹಾಫ್ ವೇವ್ ರೆಕ್ಟಿಫೈರ್. ಫುಲ್ ವೇವ್ ರೆಕ್ಟಿಫೈರ್ ಅಂದರೆ ಇಟ್ ಕನ್ವರ್ಟ್ ಫುಲ್ ಸೈಕಲ್ ಆಫ್ ದ AC ಇಂಟು DC. ಎರಡೂ ಕೂಡ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕೂಡ DC ಆಗಿ ಕನ್ವರ್ಟ್ ಮಾಡಿದರೆ ಅದನ್ನು ಫುಲ್ ವೇವ್ ರೆಕ್ಟಿಫೈರ್ ಅಂತ ಕರಿತೀವಿ. ನೋಡಿ, ಇದು ನಾವು ವೇವ್ ಫಾರಮ್ ಬರೆದ್ರೆ ಔಟ್ಪುಟ್ ವೇವ್ ಫಾರಮ್. ಇಲ್ಲಿ ಪಾಸಿಟಿವ್ ಆಫ್ ಸೈಕಲ್ DC ಆಗಿ ಕನ್ವರ್ಟ್ ಆಗುತ್ತೆ, ನೆಗೆಟಿವ್ ಆಫ್ ಸೈಕಲಲ್ಲಿ ಯಾವುದೇ ರೀತಿ ಔಟ್ಪುಟ್ ಬರಲ್ಲ, ಮತ್ತೆ ನೆಕ್ಸ್ಟ್ ಪಾಸಿಟಿವ್ ಆಫ್ ಸೈಕಲ್ಗೆ DC ಬರುತ್ತೆ. ಇಲ್ಲಿ ನೆಗೆಟಿವ್ ಆಫ್ ಸೈಕಲಲ್ಲಿ ಯಾವುದೇ ರೀತಿ ಔಟ್ಪುಟ್ ಇಲ್ಲ. ಇದಕ್ಕೆ ಬರೆದ್ರೆ ನಾವು ನೋಡಿ, ಪಾಸಿಟಿವ್ ಆಫ್ ಸೈಕಲ್ಗೆ ಔಟ್ಪುಟ್ ಬರಬೇಕು, ನೆಗೆಟಿವ್ ಆಫ್ ಸೈಕಲ್ಗೆ ಔಟ್ಪುಟ್ ಬರಬೇಕು, ನೆಕ್ಸ್ಟ್ ಇದೇ ಥರ ಪಾಸಿಟಿವ್ ನೆಗೆಟಿವ್ಗೆ ಔಟ್ಪುಟ್ ಬರ್ತಾ ಹೋಗುತ್ತೆ. ದಿಸ್ ಇಸ್ ಔಟ್ಪುಟ್ ಡ್ಯೂ ಟು ಪಾಸಿಟಿವ್ ಸೈಕಲ್, ದಿಸ್ ಇಸ್ ಔಟ್ಪುಟ್ ಡ್ಯೂ ಟು ನೆಗೆಟಿವ್ ಸೈಕಲ್. ಹಾಗಾಗಿ ಇಲ್ಲೇನಾಗುತ್ತೆ, ಎಫಿಷಿಯನ್ಸಿ ಆಫ್ ಕನ್ವರ್ಷನ್ ಐ. ನೋಡಿ, ಎರಡೂ ಸೈಕಲ್ನ ಕನ್ವರ್ಟ್ ಮಾಡ್ತಿದೆ. ಸೊ ಎಫಿಷಿಯನ್ಸಿ ಆಫ್ ಕನ್ವರ್ಷನ್ ಇಸ್ ಐ. ಇನ್ ದಿಸ್ ಕೇಸ್ ಎಫಿಷಿಯನ್ಸಿ ಆಫ್ ಕನ್ವರ್ಷನ್ ಇಸ್ ಲೋ. ವೆರಿ ಇಂಪಾರ್ಟೆಂಟ್. ಔಟ್ಪುಟ್ ಫ್ರೀಕ್ವೆನ್ಸಿ, ಇಲ್ಲಿ ಎಷ್ಟು ಔಟ್ಪುಟ್ ಫ್ರೀಕ್ವೆನ್ಸಿ ಇರುತ್ತೆ ಅಂದರೆ ನಾವು ಎಷ್ಟು ಇನ್ಪುಟ್ ಸಪ್ಲೈ ಮಾಡಿರ್ತೀವೋ ಅಷ್ಟೇ ಇರುತ್ತೆ. ಬಟ್ ಇನ್ ದಿಸ್ ಕೇಸ್ ಔಟ್ಪುಟ್ ಫ್ರೀಕ್ವೆನ್ಸಿ ಡಬಲ್ ದಟ್ ಆಫ್ ದ ಇನ್ಪುಟ್ ಫ್ರೀಕ್ವೆನ್ಸಿ. ಯಾಕಂದರೆ ಇದನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದರೆ. ನೆಕ್ಸ್ಟ್, ಆವ್ರೇಜ್ ಔಟ್ಪುಟ್ ಕರೆಂಟ್ ಈಸ್ ಗಿವನ್ ಬೈ I0 by pi. I0 ಔಟ್ಪುಟ್ ಇರ್ತಾರೆ, I0 by pi ಮಾಡಿದರೆ ಆವ್ರೇಜ್ ಔಟ್ಪುಟ್ ಕರೆಂಟ್ ಬರುತ್ತೆ. ಆವ್ರೇಜ್ ಔಟ್ಪುಟ್ ವೋಲ್ಟೇಜ್ V0 by pi. ಬಟ್ ಇಯರ್ ಆವ್ರೇಜ್ ಔಟ್ಪುಟ್ ವೋಲ್ಟೇಜ್, ಔಟ್ಪುಟ್ ಕರೆಂಟ್ ಇಸ್ 2 times I0 by pi. ಇಲ್ಲಿ ಜಸ್ಟ್ I0 by pi, ಇಲ್ಲಿ 2 times I0 by pi, ಇಲ್ಲಿ ವೋಲ್ಟೇಜು 2 times V0 by pi. ಈ ಎರಡು ಫಾರ್ಮುಲಾಗಳು ಕೂಡ ಇಂಪಾರ್ಟೆಂಟ್. ಅದೇ ಥರ ನಾವು ಡಯಾಗ್ರಾಮಲ್ಲಿ ನೋಡಿದಾಗ
ಇಲ್ಲೇನು ಮಾಡಿರ್ತಾರೆ ಅಂದರೆ ಒಂದೇ ಒಂದು ಡಯೋಡ್ನ ಯೂಸ್ ಮಾಡಿರ್ತಾರೆ ಹಾಫ್ ವೇವಲ್ಲಿ, ಫುಲ್ ವೇವಲ್ಲಿ 2 ಡಯೋಡ್ಸ್ನ ಯೂಸ್ ಮಾಡಿರ್ತಾರೆ, 1 ಡಯೋಡ್ 2 ಡಯೋಡ್. ಇಲ್ಲಿ ಜಸ್ಟ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿದ್ರೆ ಇಲ್ಲಿ ಸೆಂಟ್ರಲ್ ಟ್ಯಾಪ್ಡ್ ಟ್ರಾನ್ಸ್ಫಾರ್ಮರ್ ನೋಡಿ ಈ ರೀತಿ ಸೆಂಟ್ರಲ್ ಟ್ಯಾಪ್ಡ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿರ್ತಾರೆ. ದಿಸ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಹಾಫ್ ವೇವ್ ರೆಕ್ಟಿಫೈರ್ ಮತ್ತು ಫುಲ್ ವೇವ್ ರೆಕ್ಟಿಫೈರ್. ಅದೇ ರೀತಿ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಅನದರ್ ಕಾನ್ಸೆಪ್ಟ್ ಲಾಜಿಕ್ ಗೇಟ್ಸ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ನಿಮ್ಮ KCET ಎಕ್ಸಾಮಿನೇಷನಲ್ಲಿ ಟ್ರಾನ್ಸಿಸ್ಟರ್ ಪಾರ್ಟ್ ಇಲ್ಲ, ಅದೇ ರೀತಿ ಝೀನರ್ ಡಯೋಡ್ ಪಾರ್ಟು ಕೂಡ ಇಲ್ಲ. ನೀಟ್ ಲೆವೆಲ್ಗೆ ಆ ಕಾನ್ಸೆಪ್ಟ್ ಇದೆ. ನಾನು ನೆಕ್ಸ್ಟ್ CET ಆದಮೇಲೆ ನೀಟ್ ಲೆವೆಲ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಟ್ರಾನ್ಸಿಸ್ಟರ್ ಪಾರ್ಟು ಮತ್ತು ಝೀನರ್ ಡಯೋಡ್ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.